ಹಲವರ ನಿರೀಕ್ಷೆ ಇತ್ತು ಇದು ಹೀಗೆ ಆಗತ್ತೆ ಅಂತ. ಆ ಪ್ರಕಾರವೇ ಆದಂತೆ ಇದೆ. ಬಂಕಿಮ್ ಚಂದ್ರ ಚಟರ್ಜಿ ಅವರ 1875ರಲ್ಲಿ ರಚಿತವಾದಂತಹ ವಂದೇ ಮಾತರಂ ಗೀತೆಗೆ ಈಗ 150 ವರ್ಷ. ಈ ಹೊತ್ತಲ್ಲಿ ಆ ವಂದೇ ಮಾತರಮನ್ನು ಹಾಡುವುದನ್ನು ಕೇಂದ್ರ ಗೃಹ ಮಂತ್ರಾಲಯ ಕಡ್ಡಾಯಗೊಳಿಸಿ ಆದೇಶ ಹೊರಡಿಸಿದೆ. ಕಾರಣ ಅದಕ್ಕೆ ಇಲ್ಲಿಯವರೆಗೂ ಆ ಕಾನೂನಿನ ಮಾನ್ಯತೆ ಮತ್ತು ಸಿಂಧುತ್ವ ಇರಲಿಲ್ಲ. ಹಾಗಾಗಿ ಈಗ ಅದನ್ನು ಮಾಡಿದ್ದಾರೆ. ಬೇಕಿದ್ರೆ ಯಾರು ಇದನ್ನು ಚಾಲೆಂಜ್ ಮಾಡ್ಬೋದು ಕೋರ್ಟಲ್ಲಿ, ಬಿಕಾಸ್ ಇಟ್ಸ್ ಎಕ್ಸಿಕ್ಯೂಟಿವ್ ಆರ್ಡರ್ ಆಗಿರೋದ್ರಿಂದ. ಬಟ್ ನನ್ನ ಪ್ರಕಾರ ದೊಡ್ಡ ಸಕ್ಸಸ್ ಅವ್ರಿಗೆ ಸಿಗಲಿಕ್ಕಿಲ್ಲ. ಅದರಲ್ಲಿ ಜನವರಿ 28ರಂದು ಹೊರಡಿಸಲಾದ ಸಚಿವಾಲಯದ ಈ 10 ಪುಟಗಳ ಆದೇಶವನ್ನು ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು, ಸಚಿವಾಲಯಗಳು ಮತ್ತು ಸಾಂವಿಧಾನಿಕ ಸಂಸ್ಥೆಗಳಿಗೆ ಕಳಿಸಲಾಗಿದೆ. ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಮೊಹಮ್ಮದ್ ಅಲಿ ಜಿನ್ನಾ ಅವರ ಒತ್ತಡಕ್ಕೆ ಮಣಿದು ಮುಸ್ಲಿಮರಿಗೆ ಅಸಮಾಧಾನವಾಗುತ್ತದೆ ಎಂಬ ಕಾರಣಕ್ಕೆ ತೆಗೆದು ಹಾಕಿದ್ದಂತಹ ಪ್ಯಾರಾಗಳನ್ನು, ಚರಣಗಳನ್ನು ಈಗ ಮಗದೊಮ್ಮೆ ಸೇರಿಸಲಾಗಿದೆ. ಹಾಗಾಗಿ ಅದೀಗ 6 ಚರಣಗಳ ಗೀತೆ ಆಗತ್ತೆ. 37ರಲ್ಲಿ 1900ರಲ್ಲಿ ಕಾಂಗ್ರೆಸ್ ಪಕ್ಷ ತೆಗೆದುಹಾಕಿದ್ದ ಈ 4 ಸೇರಿಸಿ ಈಗ ಒಟ್ಟು 6 ಮಾಡಿ ಸೇರಿಸಿದ್ದಾರೆ. 2 ಇತ್ತು, 4 ಆ್ಯಡ್ ಆಗುತ್ತೆ, 6 ಬರುತ್ತೆ. ರಫ್ಲಿ 6 ರಫ್ಲಿ ಏನಿದೆ, 6ಕ್ಕೆ 6 ಏನಿದೆ ಈ ಆದೇಶದಲ್ಲಿ ಅನ್ನೋದನ್ನು ನೋಡೋಣ. ವಂದೇ ಮಾತರಂಗೆ ರಾಷ್ಟ್ರಗೀತೆಗೆ ಇರುವಷ್ಟೇ ಸಮಾನ ಗೌರವವನ್ನು ದಯಪಾಲಿಸಲಾಗಿದೆ. ಆದರೆ ರಾಷ್ಟ್ರಗೀತೆಗೂ ಮುನ್ನ ಇದನ್ನು ಹಾಡಬೇಕು ಅಂತ ಮಾಡಿದ್ದಾರೆ. ಮೊದಲೇ ಹಾಡಬಿಡಿ, ಅದಾದ ನಂತರ ರಾಷ್ಟ್ರಗೀತೆ ಅಂತ ಮಾಡಿದ್ದಾರೆ. ಅದು ಕೆಲವರ ಅಬ್ಜೆಕ್ಷನ್ ಕಾರಣ ಆಗ್ಬೋದು. ಮೊದಲು ರಾಷ್ಟ್ರಗೀತೆ ಅಲ್ವಾ, ಆಮೇಲೆ ಅದಲ್ವಾ, ರಾಷ್ಟ್ರಗೀತೆ ಮುಂದೆ ಮೇಲಕ್ಕೆ ಬಂತ ಅನ್ನೋದು ಕೆಲವರು ವಾದ ಆಗಬಹುದೇನೋ ಗೊತ್ತಿಲ್ಲ. 6 ಚರಣಗಳನ್ನು ಪೂರ್ಣವಾಗಿ ಹಾಡಬೇಕು, ಎಡಿಟ್ ಮಾಡೋ ಹಾಗಿಲ್ಲ ಅನ್ನೋದು, ವಿಚ್ ಈಸ್ ವೆರಿ ನ್ಯಾಚುರಲ್. ರಾಷ್ಟ್ರಗೀತೆಯ ಮಾನ ಸಮ್ಮಾನ ಗೌರವವನ್ನು ಕೊಟ್ಟ ಮೇಲೆ ಅದನ್ನು ಎಡಿಟ್ ಮಾಡೋಕ್ಕೆ ಬರಲ್ಲ, ಯಾವ ದೇಶದಲ್ಲೂ ಬರಲ್ಲ, ನಮ್ಮ ದೇಶ ಅಂತಲ್ಲ. 37ರಲ್ಲಿ ತೆಗೆದುಹಾಕಿದ 4 ಸೇರಿಸ್ಕೊಂಡಿದ್ದಾರೆ ಅಂತ ನಾನು ಆಗಲೇ ಹೇಳಿದೆ. ಇದನ್ನು ಹಾಡುವಾಗ ರಾಷ್ಟ್ರಗೀತೆಗೆ ಇರಬಹುದಾದ ನಿಯಮಗಳನ್ನು ಮತ್ತು ಕರ್ತವ್ಯ ಪಾಲನೆಯನ್ನು ಇದಕ್ಕೂ ತಂದಿದ್ದಾರೆ. ಅಂದರೆ ನೀವು ಎದ್ದು ನಿಂತ್ಕೋಬೇಕು, ಗೌರವ ಕೊಡಬೇಕು ಅದನ್ನು ಅಂತ ಕಡ್ಡಾಯ ಮಾಡಿದ್ದಾರೆ. ಈ ಗೀತೆಗೆ ಈಗ ಸುಮಾರು ಇವರ ಲೆಕ್ಕಾಚಾರದಲ್ಲಿ ಸುಮಾರು 3 ನಿಮಿಷ 10 ಸೆಕೆಂಡ್ ತಗೊಳುತ್ತೆ. 6 ಚರಣಕ್ಕೆ ಇದಕ್ಕೇನಾದ್ರು ಅವಮಾನ ಮಾಡಿದರೆ ಅಥವಾ ಆದರೆ ಅದಕ್ಕೊಂದು 3 ವರ್ಷ ಜೈಲನ್ನು ಇಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾನು ಹೇಳಿದ್ದು ಚಾಲೆಂಜ್ ಮಾಡ್ತಾರೇನೋ ಯಾರಾದರೂ ನಮ್ಮ ದೇಶದಲ್ಲಿ ನ್ಯಾಯಾಲಯದಲ್ಲಿ ಅಂತ ಅಂತಿದ್ದಾರೆ. ಅಂದರೆ ಯಾವ ಬೇಸಿಸ್ ಮೇಲೆ ಸರ್ ರಾಷ್ಟ್ರಗೀತೆ ಮುಂದೆ ಇದನ್ನು ತರ್ತಾ ಇದ್ದಾರೆ? ಮೇಲ್ ತಂದಿದ್ದಾರೆ ಅಂತ, ಮತ್ತು ಆ 3 ವರ್ಷ ಶಿಕ್ಷೆ ಸರಿ ಇಲ್ಲ ಅಂತ, ಮತ್ತು ಇಂಥದ್ದನ್ನು ಆಡಳಿತಾತ್ಮಕ ಆದೇಶಗಳಿಂದ ಜಾರಿಗೆ ತರಬಾರ್ದು ಅಂತ. ಇದು ಶಾಸನಬದ್ಧ ಕಾನೂನು ಆಗಬೇಕು ಇವುಗಳೆಲ್ಲ, ಅಂದರೆ ಪಾರ್ಲಿಮೆಂಟ್ಗೆ ಹೋಗಬೇಕು ಅಂತಾನೋ ಈ ಥರದ ಅಬ್ಜೆಕ್ಷನ್ಸಲ್ಲಿ ತರಬಹುದು. ತರಬೇಕಾದ ಅವಶ್ಯಕತೆ ಇಲ್ಲ, ಬಟ್ ತರ್ತಾರೆ ನಮ್ಮ ದೇಶದಲ್ಲಿ. ಈಗಾಗಲೇ ಅದನ್ನು ಅಪೋಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ ಕೆಲವರು ಮಾಡಿದ್ದಾರೆ. ಹಾಗಾಗಿ ತರಬಹುದು ಅಂತ ಕಾಣುತ್ತೆ, ಗೊತ್ತಿಲ್ಲ. ಯಾವಾಗ ವಂದೇ ಮಾತರಮನ್ನು ಹಾಡುವುದು ಕಡ್ಡಾಯ ಆಗತ್ತೆ ಅಂದರೆ ರಾಷ್ಟ್ರೀಯ ಧ್ವಜಾರೋಹಣ ಸಮಯದಲ್ಲಿ, ಪದ್ಮ ಪ್ರಶಸ್ತಿ ಪ್ರದಾನ ಸಮಾರಂಭಗಳಲ್ಲಿ, ರಾಷ್ಟ್ರಪತಿಗಳು ಭಾಗವಹಿಸುವ ಕಾರ್ಯಕ್ರಮಗಳಲ್ಲಿ, ರಾಷ್ಟ್ರಪತಿಯವರ ಆಗಮನ ನಿರ್ಗಮನದ ಸಮಯದಲ್ಲಿ. ಇದೆಲ್ಲ ನನಗೆ ಗೊತ್ತಿಲ್ಲ ಹೆಂಗೆ ಜಾರಿಗೆ ಬರುತ್ತಿದ್ದು ಅಂತ. ಈಗ ರಾಷ್ಟ್ರಪತಿಗಳ ಆಗಮನ ನಿರ್ಗಮನದ ಸಮಯದಾಗ ಬರೀ ರಾಷ್ಟ್ರಗೀತೆ ನುಡಿಸಿ ನಿಲ್ಲಿಸ್ತಿದ್ರು. ಈಗ ಎರಡೂ ಆಗಬೇಕು. ರಾಜ್ಯಪಾಲರ ಭಾಷಣದ ಸಮಯದಲ್ಲಿ, ಅಂದರೆ ಈಗ ಮೊನ್ನೆ ಆದಂಗೆ ರಾಜ್ಯಪಾಲರು ರಾಷ್ಟ್ರಗೀತೆಗಿರಲೇ ಇಲ್ಲ, ಓಡೋಗ್ಬಿಟ್ರು, ಅವಮಾನ ಮಾಡಿದ್ರು ಅಂತೆಲ್ಲ ಹೇಳಿದ್ರಲ್ಲ. ಶಾಲೆ, ಕಾಲೇಜು, ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕಡ್ಡಾಯ. ಆದರೆ ಇದೊಂದನ್ನು ಮಾಡಿದ್ದಾರೆ, ಆ್ಯಕ್ಚುಲಿ ಇದು ಪ್ರಾಕ್ಟಿಕಲ್ ಆಗಿದೆ. ಅದು ಥಿಯೇಟರು ಮತ್ತು ಈ ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶಿಸಿದಾಗ ಎಲ್ಲ ಪ್ಲೇ ಮಾಡಬೇಕು, ನೀವು ಎದ್ದು ನಿಂತ್ಕೊಳ್ಳೋದು ಕಡ್ಡಾಯ ಅಲ್ಲ ಅಂತ ಮಾಡಿ. ಯಾಕಂದರೆ ಈ ಥಿಯೇಟ್ರಲ್ಲಿ ಯಾವನೋ ಎಲ್ಲೋ ಕತ್ಲಲ್ಲಿ ಕೂತ್ಕೋತಾನೆ,
ಯಾವನೋ ಒಬ್ಬ ಅವನು ಎದ್ದೇಳಲ್ಲ ಅಂತಾನೆ, ಅದೇನೋ ಗೋಜಲಾಗುತ್ತೆ, ಗಲಾಟೆ ಆಗುತ್ತೆ, ಅದಕ್ಕೆ ಹಾಗೆ ಮಾಡಿದರೆ ಅದು ಪ್ರಾಕ್ಟಿಕಲ್ ಆಗಿದೆ. ಸರ್ ಈಗ ಓಕೆ ಬೈಟ್ ಇದೆ ರವಿ ಅವ್ರದ್ದು, ಡಿ ಕೆ ಶಿವಕುಮಾರ್ ಅವ್ರು ನೋಡ್ರಿ. ಕೇಂದ್ರ ಸರ್ಕಾರ ರಾಷ್ಟ್ರಗೀತೆಯ ಸರಿಸಮಾನವಾಗಿ ಒಂದೇ ಮಾತರಂಗೂ ಗೌರವ ಕೊಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ಹೊರಡಿಸಿದೆ. ಭಾರತೀಯ ಜನತಾ ಪಾರ್ಟಿ ಇದನ್ನ ತುಂಬು ಹೃದಯದಿಂದ ಸ್ವಾಗತವನ್ನ ಮಾಡ್ತಾ ಇದೆ. ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಎಬ್ಬಿಸಿರ್ತಕ್ಕಂಥ, ಬಂಗಾಳವನ್ನ ಉಳಿಸಿಕೊಳ್ಬೇಕು ಅಂತಕ್ಕಂಥ ಹೋರಾಟದ ರಣಗೀತೆಯಾಗಿತ್ತು ಒಂದೇ ಮಾತರಂ. ಒಂದು ಕ್ರಾಂತಿ ಗೀತೆಯಾಗಿತ್ತು. ದೇಶದ ಐಕ್ಯತೆ, ಸ್ವಾತಂತ್ರ್ಯವನ್ನ ತಂದುಕೊಡ್ತಕ್ಕಂಥದ್ರಲ್ಲಿ ಯುವಕರಲ್ಲಿ ಸ್ಫೂರ್ತಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಮಹಾನ್ ಗೀತೆ ಒಂದೇ ಮಾತರಂ. ನಾವು ಕಾಂಗ್ರೆಸ್ ಅವ್ರು ಒಂದೇ ಮಾತರ ಮಾಡ್ತೀವಲ್ಲ, ಏನೇ ಪ್ರಾರಂಭ ಮಾಡಬೇಕಾದ್ರೂ ಒಂದೇ ಮಾತರ ಮಾಡಿ ನಾವು ಗೌರವನ ಕೊಡ್ತೀವಿ. ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಸೊ ನಮ್ಮ ಆದಿನ ಅವ್ರು ಹಿಡಿತಾ ಇದ್ದಾರೆ. ಡೀಟೇಲ್ ನಂಗೆ ಸ್ಟಡಿ ಮಾಡಿಲ್ಲ. ಡಿ ಕೆ ಶಿವಕುಮಾರ್ ಅನುಕೂಲ ಸಿಂಧು ಮಾತಾಡೋ ಪಂಟ್ರಾಗಿ ಹೋಗಿದ್ದಾರೆ. ಒಂಥರ ನನಗೆ ಡೊನಾಲ್ಡ್ ಟ್ರಂಪ್ ರಿಲೇಷನ್ ಕಂಡಂಗೆ ಕಾಣಿಸ್ತಾರೆ ನನಗೆ, ಯಾಕೋ ಇದ್ದಕ್ಕಿದ್ದಂತೆ. ಏನಿಯೋ ನೀವು ಪಾಲನೆ ಅಲ್ಲ, ಎಲ್ಲರೂ ಪಾಲನೆ ಮಾಡ್ತಿದ್ದಾರೆ. ಆದರೆ 2 ಚರಣ ಇದ್ದಿದ್ದು ಈಗ 6 ಆಗುತ್ತೆ, ಮತ್ತು ಅದಕ್ಕೆ ರಾಷ್ಟ್ರಗೀತೆಯ ಮಾನ್ಯತೆ ಬಂದಿದೆ. ನೀವು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾಗ ರಾಷ್ಟ್ರಗೀತೆ ಮಾನ್ಯತೆ ಕೊಟ್ಟರು. ಆ ದಿನದಲ್ಲಿ ನೆಹರು ಮುಂದೆ ಇದನ್ನು ಜಿನ್ನಾ ಅಪೋಸ್ ಮಾಡಿದಾಗ ಅವರದ್ದಿದ್ದಂತಹ ಬಹುದೊಡ್ಡ ಆಕ್ಷೇಪ, ವಂದೇ ಮಾತರಂನಲ್ಲಿ ದೇವಾನುದೇವತೆಗಳ ಸ್ತುತಿ ಇದೆ, ಗುಣಗಾನ ಇದೆ. ಇಸ್ಲಾಂನಲ್ಲಿ ಅಲ್ಲಾ ಬಿಟ್ಟು ಬೇರೆ ಯಾವುದಕ್ಕೂ ಅದರ ಮೇಲಿನ ಗುಣಗಾನಕ್ಕೆ ಜಾಗ ಇಲ್ಲ, ಪೂಜೆ ಇಲ್ಲ ಅನ್ನೋದು ಅವರ ಒಂದು ವಾದ. ಹಾಗಾಗಿ ನಾವು ಅದನ್ನು ಹಾಡ್ಲಿಕ್ಕಾಗಲ್ಲ ಅಂತನೋ ಅಥವಾ ನಮ್ಗೆ ಅದು ಬರಲ್ಲ, ಸರಿ ಒಗ್ಗಲ್ಲ ಅದು ಅಂತನೋ ಏನೋ ಮಾಡೋದು. ಅವತ್ತಿನ ದಿನಾನೇ ಅದರದ್ದು ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟ ಕೆಲವರುಗಳದ್ದನ್ನು ನೆಹರು ಕೇಳಿಸ್ಕೊಳ್ಳಿಲ್ಲ. ಅವತ್ತು ಮಧ್ಯ ಮಾರ್ಗವನ್ನು ಹಿಡಿದಿದ್ದ ರಾಜೇಂದ್ರ ಪ್ರಸಾದ್ ಅಂತವ್ರನ್ನೂ ತಣ್ಣಗಾಗಿಸ್ಬಿಟ್ರು. ಆ ಟೈಮಲ್ಲಿ ತಣ್ಣಗೆ ಮಾಡಿಬಿಟ್ರು ಅವ್ರನ್ನ. ಅದಕ್ಕೆ ಅಂತ ಒಂದು ಕಮಿಟಿಯನ್ನು ಮಾಡ್ತಾರೆ. ಅದರಲ್ಲಿ ಸುಭಾಷ್ ಚಂದ್ರ ಬೋಸು, ರಾಜೇಂದ್ರ ಪ್ರಸಾದ್ ಎಲ್ಲ ಇರ್ತಾರೆ. ಆ ಕಮಿಟಿ ಅದನ್ನು ಮನವೊಲಿಸಬೇಕು. ಇದಲ್ಲ, ಇದು ಒಂದು ದೇವತೆಯ ಸ್ತುತಿಗೀತೆ ಅಲ್ಲ. ಇಲ್ಲಿ ದೇವತೆಯ ರೂಪವನ್ನು ನೋಡುತ್ತಿರುವುದು ದೇಶವನ್ನೇ ದೇವತೆಯಾಗಿ ಅನ್ನುವಂತಹ ಮನವೊಲಿಸುವ ಬೇಕಾಗಿದ್ದಂತಹ ಕರ್ತವ್ಯವನ್ನು ಅವರು ಪಾಲನೆ ಮಾಡಲಿಲ್ಲ. ಇದರ ಪರಿಣಾಮ ಗಾಂಧೀಜಿನೂ ಒಂಥರ ಮಧ್ಯದ ದಾರಿಯನ್ನು ಹಿಡಿದುಬಿಟ್ರು. ಆ ದಿನ ಗಾಂಧೀಜಿಗೆ ಇದೊಂದು ಸಮಸ್ಯೆ ಇತ್ತು. ಗಾಂಧೀಜಿ ಮಾಡಿದ್ದೆಲ್ಲ ಸರಿ ಅಂತ ಹೇಳಲಿಕ್ಕಾಗಲ್ಲ. ಗಾಂಧೀಜಿಗೆ ಇದೊಂದು ಸಮಸ್ಯೆ ಇತ್ತು. ತೀವ್ರ ಚಾಲೆಂಜಿಂಗ್ ಬಂದಾಗ ಈ ಥರದ ವಿಚಾರಗಳಲ್ಲಿ ಹಿ ಇಸ್ ಟು ಟೇಕ್ ಎ ಮಿಡ್ಲ್ ಪಾತ್. ಹಿ ನೆವರ್ ಇಸ್ ಟು ಟೇಕ್ ಎ ಸ್ಟ್ರಾಂಗ್ ಡಿಸಿಷನ್. ತಗೋತಿರಲಿಲ್ಲ. ಹಾಗಾಗಿ ಇದನ್ನು ಬಹು ಸುಲಭವಾಗಿ ನೆಹರು ಅವರ ಅಪೇಕ್ಷೆಯೂ ಹಾಗೆ ಆಗಿತ್ತು, ಅವ್ರಿಗೂ ಅದೇ ಬೇಕಿತ್ತು. ಆ ದಿನಮಾನಗಳಲ್ಲಿ ನೆಹರುಗೆ ನನಗಿಂತ ಸೆಕ್ಯುಲರು ಅಥವಾ ನಾನು ಎಲ್ಲರ ವರ್ಗಕ್ಕೂ ಸೇರಿದವನು ಎಂಬುದನ್ನು ತೋರಿಸ್ಕೊಳ್ಬೇಕು ಅನ್ನೋಂಥ ಒಂದು ಹುಚ್ಚು ಹಿಡಿದುಬಿಟ್ಟಿತ್ತು ನೆಹರುಗೆ. ಆ ಹುಚ್ಚಿನ ಭಾಗವಾಗಿ ಆ ಅಬ್ಜೆಕ್ಷನ್ ಬರ್ತಾ ಇದ್ದಂತಂದರೆ ಸ್ತುತಿಗೀತೆ ಆಗ್ತಾ ಇದೆ ಅಂತಿದ್ದ ಚರಣಗಳನ್ನು ತೆಗೆದಿದ್ರು. ಆಗಲೇ ಒಂದು ಗಲಾಟೆ, ಒಂದು ವಾದ ಪ್ರತಿವಾದಗಳು ನಡೆದಿತ್ತು. ಅದು ಆ ಕವಿಗೆ, ಅಂದರೆ ಈ ಪ್ರಕರಣದಲ್ಲಿ ಬಂಕಿಂಚಂದ್ರ ಚಟರ್ಜಿ ಅವರಿಗೆ ಮಾಡುವ ಅವಮಾನ. ಅದು ಆ ಗೀತೆಯ ಮೂಲಾರ್ಥವನ್ನು ಅರಿತುಕೊಳ್ಳದೆ ಮಾಡುತ್ತಿರುವ ಅಪಮಾನ, ಅವಮಾನ, ದ್ರೋಹ ಅನ್ನೋದೆಲ್ಲ ಬಂತು ಆಗ. ಬಟ್ ಅದನ್ನು ಯಾರೂ ಕೇಳಿಸ್ಕೊಳ್ಳಿಲ್ಲ ಆಗ. ಈಗ ಅದನ್ನು ವಾಪಸ್ ತಂದಿದ್ದಾರೆ. ಎಸ್, ಈಗಲೂ ಹೇಳ್ತೀನಿ, ಅದನ್ನು ಈಗಲೂ ಭಾವಿಸ್ಕೋಬೋದು, ಹಾಗೂ ಭಾವಿಸ್ಕೋಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ಮೂಲ ತಾತ್ಪರ್ಯವನ್ನು ನೋಡೋದಾದರೆ ಅದು ಒಂದು ಅದರಲ್ಲಿ ಬರುತ್ತೆ. ಶಾರದೆ, ಇದು ಸರಸ್ವತಿ ಎಲ್ಲ, ಲಕ್ಷ್ಮಿ ಎಲ್ಲ ಬರುತ್ತೆ. ಆದರೆ ಅದು ಯಾವುದೂ ಪ್ರತೀಕವಾಗಿ ಆ ದೇವತೆಗಳ ಪ್ರತೀಕವಾಗಿಲ್ಲ. ಅದು ಅಂದರೆ ಅವೆಲ್ಲವೂ ದೇಶವನ್ನೇ ಆರಿಸುವುದು. ಎಸ್. ಇನ್ನು ಅರ್ಥ ಮತ್ತು ಇದರ ಉಚ್ಚಾರಣೆ, ಸಮಯದ ಬಗ್ಗೆ ಕೂಡ ಒಂದಷ್ಟು ಅಪಸ್ವರಗಳಿದೆ ಸರ್. ಅಲ್ಲ, ಇರುತ್ತೆ. ರಾಷ್ಟ್ರಗೀತೆಗೂ ಇತ್ತು. ಬಹಳ ಜನಕ್ಕೆ ಇದು ಅರಿವಿಲ್ಲ. ಈಗಿನ ಕಾಲದಲ್ಲಿ ಮಕ್ಕಳುಗಳಿಗೆ ಇದು ಇದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ದಿದ್ರೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಇದನ್ನು ಶುರು ಮಾಡಿಸ್ಬೋದು. ಆ್ಯಕ್ಚುಲಿ ನಾವೆಲ್ಲ ಇದ್ದಾಗ ನಾನು ಹೋಗಿದ್ದೀನಿ ಮತ್ತು ನನಗದು ಬಹುಮಾನ ಕೂಡ ತೊಗೊಂಡು ಬಂದಿದ್ದೀನಿ. ಹಾಗಾಗಿ ನಾನು ಅದನ್ನು ಮರೆಯೋಕ್ಕೆ ಸಾಧ್ಯ ಇಲ್ಲ. ನಾನು ಹೈಸ್ಕೂಲಲ್ಲಿ ಇದ್ದಾಗ ನಮಗೆ ಪ್ರತಿ ವರ್ಷ ನಮ್ಮ ಶಾಲೆಯಿಂದ ನಮ್ಮನ್ನು ಕಳಿಸ್ಕೊಡ್ತಾ ಇದ್ದರು ರಾಷ್ಟ್ರಗೀತೆಯ ಪಠಣದ ಸ್ಪರ್ಧೆ.
ಬಹಳ ಜನಕ್ಕೆ ಆಶ್ಚರ್ಯ ಅನ್ನಿಸ್ತಿರ್ಬೋದು ನಾನು ಹೇಳ್ತಿರೋದು. ರಾಷ್ಟ್ರಗೀತೆಯ ಪಠಣದ ಸ್ಪರ್ಧೆ, ಉಚ್ಚಾರಣೆ, ಒತ್ತುಗಳನ್ನು ಕೊಡುವುದು, ಕೊಡದೇ ಇರುವುದು, ಮತ್ತು ಇಷ್ಟೇ ಸೆಕೆಂಡ್ಗಳಲ್ಲಿ 50 ಸೆಕೆಂಡ್ ಅಂದರೆ 50 ಸೆಕೆಂಡ್ ಟಕಾರ್ ಅಂತ ಮುಗಿಸ್ಬೇಕದನ್ನು, ಹಾಗೆ ಮುಗಿಬೇಕದು, ಹಾಗೆ ಮುಗಿಯುವುದು, ರಾಗ, ಜಯ ಹೇ ರಾಗ, ಇವೆಲ್ಲವನ್ನು ವಾಚ್ ಮಾಡಿ ಒಂದು ಸ್ಪರ್ಧೆ ನಡೆಸ್ತಾ ಇದ್ರು ಇಂಟರ್ ಹೈಸ್ಕೂಲ್. ನನ್ನ ಕಳಿಸ್ತಿದ್ರು, ನಾನು ಹೋಗ್ತಿದ್ದೆ. ಅದಕ್ಕೆ ನಾವು ಬಹುಮಾನನೂ ತೊಗೊಂಬಂದಿದ್ದೀವಿ ನಮ್ಮ ಶಾಲೆಗೆ, ಆ ದಿನದ ನಮ್ಮ ಶಾಲೆಗೆ ಮಹಾಜನಸ್ ಹೈಸ್ಕೂಲ್ ಮೈಸೂರಿನಲ್ಲಿ ತೊಗೊಂಬಂದಿದ್ದೀವಿ. ಈಗಿಲ್ಲ ಅದು. ಹಾಗೆ ಇಲ್ಲೂ ಸ್ವಲ್ಪ ದಿನಗಳ ಕಾಲ, ವರ್ಷಗಳ ಕಾಲ, ಒಂದು ಜನರೇಷನ್ ಟು ಜನರೇಷನಲ್ಲಿ ಇದು ಬಾಯಿಗೆ ಬಂದು ಪಾಠ ಆಗೋವರೆಗೆ ಆ ರೀತಿಯ ಕೆಲಸಗಳನ್ನು ಮಾಡಬಹುದು. ಮತ್ತು ಉಚ್ಚಾರಣೆ, ಇದು ಪ್ರಶ್ನೆ, ಇದು ಆಗಲೂ ಇರುತ್ತೆ, ಈಗಲೂ ಇರುತ್ತೆ. ಫಾರ್ ಎಕ್ಸಾಂಪಲ್, ಈ ಕನ್ನಡ ನಾಡಿನ ನಾಡಗೀತೆಗೆ ಈ ಅಪಸ್ವರಗಳೆಲ್ಲ ಇದ್ವು. ಯಾರ ನಾಡಗೀತೆಯನ್ನು ಹಾಡಬೇಕು, ಎಷ್ಟನ್ನು ಹಾಡಬೇಕು, ಅದು ವಿಪರೀತ ದೊಡ್ಡದಾಗ್ಬಿಟ್ಟಿದೆ ಅಲ್ವಾ, ಅಷ್ಟೊತ್ತು ನಿಂತ್ಕೊಳ್ಳೋದು ಕಷ್ಟ ಆಗಲ್ವಾ, ಹೀಗೆಲ್ಲ ಇತ್ತು. ಅಲ್ಟಿಮೇಟ್ಲಿ ವಿ ಹ್ಯಾವ್ ಸೆಟಲ್ ಡೌನ್ ಟು ಸಮಥಿಂಗ್. ಹಾಗೆ ಬಟ್ ಟಿಎಂಸಿ ಒಂದು ಅಪಸ್ವರ ಸರ್, ವೆಸ್ಟ್ ಬೆಂಗಾಲ್ ಚುನಾವಣೆ ಸಮಯದಲ್ಲಿ ಇದನ್ನ ತರ್ತಾ ಇದ್ದಾರೆ ಅಂತ ಭಾರತದಲ್ಲಿ ಇರಬಹುದು. ನಾನು ಇರಲಿಕ್ಕಿಲ್ಲ ಅಂತ ಹೇಳ್ತಿಲ್ಲ, ಪಾಸಿಬಲಿ ಇರಬಹುದು ಆ್ಯಂಗಲ್, ಅದು ಪೊಲಿಟಿಕಲಿ ಅಂತ. ಆದರೆ ಇಟ್ ಡಸ್ ನಾಟ್ ಮ್ಯಾಟರ್ ಅಂತ ನನ್ನ ಪ್ರಕಾರದಲ್ಲಿ. TMC, ಇಫ್ ಇಟ್ ಥಿಂಕ್ಸ್ ಭಾರತೀಯ ಜನತಾ ಪಕ್ಷ ವಂದೇ ಮಾತರಮನ್ನು 6 ಚರಣಗಳ ಪೂರ್ಣ ಭಾಗವನ್ನು ದೇಶದಲ್ಲಿ ರಾಷ್ಟ್ರಗೀತೆಯ ಒಂದು ಲೆವೆಲಲ್ಲಿ ತಂದಿದ್ದರಿಂದ ಅವರು ಬಂಗಾಲವನ್ನು ಗೆದ್ದು ಬಿಡ್ತಾರೆ, ಅಲ್ಲಿಯ ಜನ ರಕ್ತ ಎಲ್ಲ ಹಾಗೆ ಬ್ರೈನಿಗೆ ಬಂದು ಬಿಡುತ್ತೆ ಅವ್ರಿಗೆ ಅಂತ ಅಂದ್ಕೊಂಡಿದ್ರೆ ದೇ ಆರ್ ರಾಂಗ್. ಜನ ಅಷ್ಟು ಸುಲಭವಾಗಿ ಅಲ್ಲ, ಒಂದಿಷ್ಟು ಇಂಪ್ಯಾಕ್ಟ್ ಇರಬಹುದು. ಸ್ವಾಗತ ಮಾಡಿ, ನೀವು ಅದನ್ನು ಬಳಸ್ಕೊಳ್ಳಿ, ತಪ್ಪೇನಿದೆ ಅಷ್ಟೇ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇನ್ನು ಲೋಕಸಭೆಯಲ್ಲಿ ಬಜೆಟ್ ಮೇಲಿನ ಚರ್ಚೆಯ ಮೇಲೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಕೆಲವೊಂದು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಭಾರತ ಯಾರಿಂದ ತೈಲ ಖರೀದಿಸಬೇಕು ಅಥವಾ ಖರೀದಿಸಬಾರದು ಅಂತ ಅಮೆರಿಕ ನಿರ್ಧರಿಸುತ್ತೆ. ಅಮೆರಿಕ ಜೊತೆ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಭಾರತ ಮಾತೆಯನ್ನೇ ಮಾರಲಾಗಿದೆ. ಟ್ರಂಪ್ಗೆ ಮೋದಿ ಶರಣಾಗಿದ್ದಾರೆ ಅಂತ ದೂರಿದ್ರು. ಭಾರತದಲ್ಲಿ 140 ಕೋಟಿ ಜನಸಂಖ್ಯೆ ಇದ್ದು ವಿಶ್ವದಲ್ಲೇ ಭಾರತ ಅತಿದೊಡ್ಡ ಡಾಟಾ ಸೆಂಟರ್ ಆಗಿದೆ. ಅಮೆರಿಕ ತನ್ನ ಡಾಲರ್ ಮೌಲ್ಯ ಕಾಪಾಡಿಕೊಳ್ಳೋದಕ್ಕೆ ಭಾರತದ ಡಾಟಾವನ್ನು ಬಳಕೆ ಮಾಡಿಕೊಳ್ತಿದೆ. ಅಮೆರಿಕಾದವರಿಗೆ ಡೇಟಾ ಬೇಕಾದ್ರೆ ನಮ್ಮನ್ನ ಸಮಾನರಂತೆ ನೋಡಬೇಕೇ ಹೊರತು ಅವರ ಸೇವಕರಂತೆ ಅಲ್ಲ ಅಂತ ಕಿಡಿಕಾರಿದ್ರು. ಎಪ್ಸ್ಟೈನ್ ಫೈಲ್ ಬಗ್ಗೆ ಪ್ರಸ್ತಾಪಿಸಿರುವ ರಾಹುಲ್ ಗಾಂಧಿ, ಈ ಫೈಲ್ನಲ್ಲಿ ಹೆಸರಿರುವ ಅನಿಲ್ ಅಂಬಾನಿ ಜೈಲಿನಲ್ಲಿರಬೇಕು. ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ಗೆ ಎಪ್ಸ್ಟೈನ್ ಪರಿಚಯಿಸಿದವರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಕೇಳಿದ್ರು. ಈ ವೇಳೆ ಗದ್ದಲ ಕೋಲಾಹಲ ಉಂಟಾಯಿತು. ರಾಹುಲ್ ಮಾತಿಗೆ ಕೇಂದ್ರ ಸಚಿವ ಕಿರಣ್ ರಿಜಿಜು ತಿರುಗೇಟ್ ಕೊಟ್ಟರು. ಅಮೆರಿಕಕ್ಕೆ ಭಾರತ ಶರಣಾಗತಿ ಆಗಿದೆ ಅನ್ನೋದೇ ಸುಳ್ಳು, ಭಾರತ ಮಾತೆಯನ್ನ ನಾವು ಯಾರಿಗೂ ಮಾರಿಲ್ಲ ಅಂದ್ರು. ಮತ್ತೊಬ್ಬ ಸಚಿವ ಹರ್ದೀಪ್ ಸಿಂಗ್, ನನ್ನ ಹೆಸರನ್ನು ಅನಗತ್ಯವಾಗಿ ರಾಹುಲ್ ಗಾಂಧಿ ಬಳಕೆ ಮಾಡ್ತಿದ್ದಾರೆ, ಅವರ ಆರೋಪಗಳೆಲ್ಲ ಸುಳ್ಳು ಅಂದ್ರು. ಇನ್ನು ರಾಹುಲ್ ಗಾಂಧಿ ಭಾಷಣದ ವಿರುದ್ಧ ಹಕ್ಕುಚ್ಯುತಿ ಕೂಡ ಮಂಡಿಸಲು ಬಿಜೆಪಿ ನಿರ್ಧರಿಸಿದೆ. ಈ ಮಧ್ಯೆ ಬಜೆಟ್ನಲ್ಲಿ ಯಾವ ರಾಜ್ಯಗಳಿಗೂ ಅನ್ಯಾಯವಾಗಿಲ್ಲ ಅಂತ ಹಣಕಾಸು ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. You have sold India. Are you not ashamed of selling India? Yes. Do you have no shame of selling India? You have sold our mother, Bharat Mata. Do you have no shame? The interesting thing is that I know that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. जब चोक आज तक कोई माइके लाल पैदा नहीं हुआ जो भारत को सेल कर सकता है, कोई खरीद सकता है, नहीं हो सकता है. और आपने प्रधानमंत्री जी को कहा, मैं दावे के साथ कहता हूं, इस देश का आज तक. Now, the Epstein files, the Yuva Neta should know, are about wrongdoing, criminal offenses. Now, the Epstein files, the Yuva Neta should know, are about wrongdoing, criminal offenses. ರಾಹುಲ್ ಗಾಂಧಿ ಗ್ಯಾಲರಿ ಸ್ಪೀಚ್ ಮಾಡೋದಾದರೆ ಲೋಕಸಭಾನಲ್ಲಿ ಮಾಡಬಹುದು. ನಾನು ಇವತ್ತು ಅವ್ರ ಭಾಷಣ ಒಂದು ಸ್ವಲ್ಪ ಭಾಗವನ್ನು ಕೇಳಿಸ್ಕೊಂಡೆ ಕೂತ್ಕೊಂಡು. ಭಾಳ ಭಾಷಣದ ಬಹುಭಾಗಗಳಿಗೆ ಆಧಾರನೇ ಇರಲಿಲ್ಲ. ಭಾರತ ಮಾತೆಯನ್ನು ಮಾರಿಬಿಟ್ಟಿದ್ದೀರಿ, ಯಾರು, ಯಾಕೆ ಮಾರಬೇಕು, ಯಾಕೆ ಮಾರ್ತಾರೆ, ಫಸ್ಟ್ ಆಫ್ ಆಲ್ ವೈ, ಭಾರತವನ್ನು ಮಾರಿದ್ದಾರೆ ಅನ್ನುವಂತಹ ಭಾಷಣ ರಾಹುಲ್ ಗಾಂಧಿಯಿಂದ ಬರುತ್ತೆ ಅನ್ನೋದಾದರೆ, ಚೈನಾಗೆ ಲ್ಯಾಂಡ್ ಬಿಟ್ಟು ಕೊಟ್ಟಾಗ
ಕಾಂಗ್ರೆಸ್ ಪಕ್ಷ ಅದನ್ನು ಮಾರಿದ್ರಿ ಅಂತ ಹೇಳಿದ್ರೆ ತಪ್ಪಾಗತ್ತಾ? ಪಾಕಿಸ್ತಾನಕ್ಕೆ ನಾವು ವಶಪಡಿಸಿಕೊಂಡಿದ್ದ ಭೂಮಿಯನ್ನು ವಾಪಸ್ ಬಿಟ್ಕೊಟ್ವಲ್ಲ ನಾವು ವಾರ ಆದಮೇಲೆ, ಹಾಗೆ ಅದನ್ನು ಮಾರಿದ್ರು ನೆಹರು ಅಂತಂದರೆ ಏನಾಗುತ್ತೆ? PUK ನಮ್ದು ಆಗಬೇಕಾಗಿದ್ದನ್ನು ತಡೆದ್ರಲ್ಲ, ಅದನ್ನು ಮಾರಿಬಿಟ್ರಿ ಅಂತಂದರೆ ಏನಾಗುತ್ತೆ? ಯಾವುದೂ ಬೇಡ. ಸಂಬಡಿ ಶುಡ್ ಹ್ಯಾವ್ ಆಸ್ಕ್ಡ್ ದಿಸ್, ಕೇಳಲಿಲ್ಲ ಯಾರು. ಮನಮೋಹನ್ ಸಿಂಗ್ ಅವರು ಭಾರತ ಮತ್ತು ಅಮೇರಿಕದ ಮಧ್ಯೆ ಅಥವಾ ಅದರ ಒತ್ತಡದಿಂದ ಸಿವಿಲ್ ನ್ಯೂಕ್ಲಿಯರ್ ಡೀಲ್ ಮಾಡಿದಾಗ ಏನೇನೆಲ್ಲ ಕೇಳಿಸ್ಕೋಬೇಕಾಗಿತ್ತು ಕಾಂಗ್ರೆಸ್? ಅವತ್ತು ದೇಶವನ್ನು ಮಾರಿದ್ರಿ ಅಂತ ಹೇಳಲಿಲ್ವ ಎಲ್ಲರೂ? ಯಾರು ಹೇಳಿದ್ರು? ಎಡಪಕ್ಷಗಳು ಹೇಳ್ತವತ್ತು ಅದನ್ನು. ದೇಶವನ್ನು ಅಡ ಇಟ್ಬಿಟ್ರು ತೊಗೊಂಡು ಕಾಂಗ್ರೆಸ್ನವರು ಅಮೇರಿಕದ ಬಂಡವಾಳಶಾಹಿ ದೇಶಕ್ಕೆ ಅಂತ. ಅದರ ಪರಿಣಾಮವಾಗಿ ಎಡಪಕ್ಷಗಳು UPA 2 ಸರ್ಕಾರದಿಂದ ಹೊರಟೋದ್ರು. UPAಯಿಂದ ಸರ್ಕಾರ ಬಿಟ್ಟು ಹೋದ್ರು. ಅವರು ಸರ್ಕಾರದಲ್ಲಿ ಇದ್ದವರು ಹೊರಗೋದ್ರು. ಮಾರ್ಬಿಟ್ರು. ಹೆಂಗೆ ಮಾರ್ತಾರೆ? ನಂಬರ್ 2, ಅವ್ರು ಹೇಳಿದ್ರಲ್ಲಿ ಒಂದು ವೇಳೆ ಭಾರತ ಸರ್ಕಾರ, ಮೋದಿ ಅಂತ ಬಿಡಿ, ಅವ್ರು ವೈಯಕ್ತಿಕವಾಗಿ ತಗೋತಾರೆ, ಹಂಗಾಗಿ ಅವ್ರು ಏನಾರು ಹೇಳ್ಕೊಳ್ಳಿ, ಭಾರತ ಬೆದರುವ ಸರ್ಕಾರ ಆಗಬೇಕಾಗಿದ್ದಿದ್ರೆ, ಅಮೆರಿಕ ಹೇಳಿದಂತೆ ಡಾನ್ಸ್ ಮಾಡೋದಾಗಿದ್ದಿದ್ರೆ, ನನ್ನ ಪ್ರಕಾರ ನಮ್ಮಿಬ್ಬರ ಒಪ್ಪಂದ 1 ವರ್ಷದಿಂದನೇ ಆಗಬೇಕಾಗಿತ್ತು. ಅವಾಗ ಯಾವಾಗ ತಾರೀಫ್ ಜಾಸ್ತಿ ಅದಾಗದೇ ಇದ್ದಿದ್ದ ಕಾರಣನೇ ಅದು, ನಂಬರ್ 1. ನಂಬರ್ 2, ಭಾರತ ಬಗ್ಗಿ ತೆವಳಿ ನಿಂತ್ಕೋಬೇಕಾಗಿತ್ತು. ಅಮೆರಿಕದ ಜೊತೆಯಲ್ಲಿ ಅನ್ನೋದೇ ಆಗಿದ್ದಿದ್ರೆ, ರಷ್ಯಾ ಮೇಲಿನ ನಾವು ಆಯಿಲ್ ಖರೀದಿ ಮಾಡಿದ್ದು, ತೈಲ ಖರೀದಿ ಮಾಡಿದ್ದಕ್ಕೆ 25% ಅಡಿಷನಲ್ ಟ್ಯಾಕ್ಸ್ ನಮ್ಮ ಮೇಲೆ 6 ತಿಂಗಳು ಬೀಳ್ತಾನೆ ಇರಲಿಲ್ಲ. ಪ್ರಪಂಚದ ಯಾರ ಮೇಲೂ ಬೀಳದೇ ಇದ್ದಿದ್ದು ನಮ್ಮ ಮೇಲೆ ಬಿತ್ತು, ಕಾರಣ ನಾವು ಒಪ್ಪಲಿಲ್ಲ ಅಂತ. ರಾಹುಲ್ ಗಾಂಧಿ ಬಹಳ ವಿಚಾರನ ಒಬ್ಬ ಪ್ರಬುದ್ಧ ನಾಯಕನ ರೀತಿ ಮಾತಾಡಲ್ಲ. ಅದಕ್ಕೆ ಯಾರೇನು ಮಾಡೋಕ್ಕಲ್ಲ. ಗಾಳಿಲಿ ಮಾತಾಡ್ತಿರ್ತಾರೆ ಸುಮ್ಮನೆ. ಅದನ್ನೇ ಸತ್ಯ ಎಂಬ ಭ್ರಮೆಯಲ್ಲಿ ಹೋಗ್ತಾರೆ. ಚುನಾವಣೆಗಳಲ್ಲಿ ಸೋಲ್ತಾರೆ, ಮೂಲೆ ಹಿಡಿತಾರೆ. ದಿಸ್ ಈಸ್ ಎ ಪ್ರಾಬ್ಲಮ್ ಆಫ್ ಎ ಲೀಡರ್. ಸೊ ಈಗ ಲೆಕ್ಕ ತಗೊಳ್ಳಿ, ಲೆಫ್ಟ್ ಪಾರ್ಟೀಸ್ ಅವತ್ತಿನ ಕತೆ ನಾನು ಹೇಳ್ತಾ ಇದ್ದೆ. ಅವ್ರು ಹೇಳ್ತಾರೆ 3% ಇದ್ದಿದ್ದನ್ನು 18% ಮಾಡಿಬಿಡ್ತು ಅಮೇರಿಕಾ. ನಾನ್ಸೆನ್ಸ್ ಡೀಲ್ ಅಂತಾರೆ. ಯಾವ್ದು ನಾನ್ಸೆನ್ಸ್? ಹೇಗೆ ನಾನ್ಸೆನ್ಸ್ ಆಗುತ್ತೆ ಇದು? ಕೆಲವು ನಮಗೆ ಸರಿ ಹೊಂದದೇ ಇರುವ ಅಂಶಗಳು ಇದೆ, ಒಪ್ಪಂದದಲ್ಲಿ ಇರಬಹುದು. ನಮಗೆ ಸಂಪೂರ್ಣವಾಗಿ ಟೈಲರ್ ಹೊಲ್ಕೊಟ್ಟಿದ್ದು ಶರ್ಟ್ ಥರ ಒಪ್ಪಂದ ಕೊಡೋಕ್ಕೆ ಅಮೇರಿಕಾ ಬಕ್ರಾ ದೇಶ ಅಲ್ಲ. ಇಲ್ಲಿ ನಿಮಗೆಂಗೆ ನಾನು ಅವ್ರಿಗೆ ಈಕ್ವಲ್ ಪುಟ್ಟಿಂಗಲ್ಲಿ ಇದಾಗಲ್ಲ ಅಂದ್ಬಿಡ್ತಿದ್ದೆ. ಆಗಲ್ಲ ಅಂದರೆ ಹೋಗಯ್ಯ ಅಂತಿದ್ರು, ಕೇರ್ ಮಾಡ್ತಿರ್ಲಿಲ್ಲ. ರಾಹುಲ್ ಗಾಂಧಿಗೆ ಅಧಿಕಾರವನ್ನು ನಡೆಸಿರುವ ಅನುಭವನೂ ಇಲ್ಲ, ಅನುಭವಿಸಿಯೂ ಇಲ್ಲ, ಬದಲಾಗಿರುವ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲೂ ಇಲ್ಲ. ಅಕ್ಕಪಕ್ಕದಲ್ಲಿರುವ ಕೋಡಂಗಿಗಳ ಥರ ವರ್ತನೆ ಮಾಡೋರು ಯಾರೋ 4 ಜನ ಹೇಳ್ಕೊಟ್ಟಿದ್ದನ್ನು ಹೇಳ್ಬಿಡ್ತಿದ್ದಾರೆ. ಯಾವ ದೇಶ ಕೇಳುತ್ತೆ? ವೈ ವಿಲ್ ಅಮೇರಿಕಾ ಲಿಸನ್ ಟು ಇಂಡಿಯಾ? ಏನು ಇಂಡಿಯಾ ಏನು $10 ಟ್ರಿಲಿಯನ್ ಬಿಸ್ನೆಸ್ಸನ್ನು ಅಮೇರಿಕಾ ಜೊತೆ ಚೈನಾ ಥರ ಮಾಡಿಕೊಂಡು ಡಿಪೆಂಡೆನ್ಸಿ ಇದೆಯಾ? ಇಂಡಿಯಾ ಕ್ಯಾನ್ ಬಿ ಇಗ್ನೋರ್ಡ್ ಬೈ ಅಮೇರಿಕಾ. ಅಮೇರಿಕಾ ಭಾರತವನ್ನು ನಿರ್ಲಕ್ಷಿಸ್ಬಿಡ್ಬೋದು ಬೇಕಾದರೆ ಮನಸ್ಸು ಮಾಡಿದ್ರೆ. ಏನು ಮಾಡೋಕ್ಕಾಗಲ್ಲ ಇಂಡಿಯಾಗೆ. ಹೇಳಿದ್ದೀನಿ ನಾನು, ಬರೆದಿಟ್ಕೊಳ್ಳಿ ನೀವು. ಇಂಡಿಯಾದು ಚಿಲ್ಲರೆ ವ್ಯವಹಾರ ಅಮೇರಿಕಾ ಜೊತೆ ನಡೀತಾ ಇರೋದು ಒಂದು $75-80 ಬಿಲಿಯನ್. ಚಿಲ್ಲರೆ ಅದು. ಅಮೇರಿಕದ ಜೊತೆ ಬಹುದೊಡ್ಡ ವಾಣಿಜ್ಯ ವ್ಯವಹಾರ ಒಪ್ಪಂದ ನಮಗಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಆ ಭ್ರಮೆಯಲ್ಲಿ ಮಾತಾಡಿದ್ರೆ ಹೂ ಕೇರ್ಸ್? ನೋಬಡಿ ಕೇರ್ಸ್. ಯಾರು ಕೇರ್ ಮಾಡಲ್ಲ. 3% ಇದ್ದಿದ್ದು 18% ಆಗೋಗಿದೆ ರೀ ಮಿಸ್ಟರ್ ಅಂತ ಯಾರೊಬ್ಬರು ಹೇಳ್ಬೋದಾಗಿತ್ತು, ಹೇಳಿಲ್ಲ. ಭಾರತ ಅಮೇರಿಕದ ಸಹವರ್ತಿ ದೇಶ, ಆಲೈ, ಒಡನಾಡಿ ಅಲ್ಲ. ಜಪಾನ್ ಹೌದು, ಸೌತ್ ಕೊರಿಯಾ ಹೌದು, ಒಂದು ಹಂತದಲ್ಲಿ ಕೆನಡಾನೂ ಹೌದು, ಮೆಕ್ಸಿಕೋನೂ ಹೌದು. ಒಂದು ಹಂತದಲ್ಲಿ ಲೆಕ್ಕ ಹಿಡಿದ್ರೆ ನೀವು UK ಹೌದು, ಅಂದರೆ ಯುನೈಟೆಡ್ ಕಿಂಗ್ಡಮ್, ಬ್ರಿಟಿಷ್ ಅವರು ಹೌದು. ಅವರುಗಳು ಝೀರೋಲಿದ್ದವರು 10-15-20% ಬಂದಿದ್ದಾರೆ. ಅಂದರೆ ಇಡೀ ಅಮೇರಿಕದ ಆಡಳಿತವೇ ಸುಂಕ ಎಂಬ ಹೊಸ ಪದ್ಧತಿಯನ್ನು ಜಾರಿಗೆ ತಂದಿದೆ. ಜಪಾನ್ ಅಮೇರಿಕದ ಬಹುದೊಡ್ಡ ಸಹವರ್ತಿ ಪಾಲುದಾರಿಕೆ ದೇಶ. ಅದು ಅಮೇರಿಕದ ಜೊತೆ ಎಷ್ಟೋ ದಶಕಗಳಿಂದ. ಅಂಥವರು
ಇವತ್ತು 15% ಕೊಡ್ತಾ ಇದ್ದಾರೆ. ಸೌತ್ ಕೊರಿಯಾ 15% ಕೊಡ್ತಿದ್ದಾರೆ. ಸ್ಪೆಷಲ್ ರಿಲೇಷನ್ಶಿಪ್ ಅಂತ ಕರೆಸ್ಕೊಳ್ಳೋಂಥ ಬ್ರಿಟನ್ 10% ಕೊಡ್ತಾ ಇದೆ. ಹಾಗಿದ್ರೆ ಅವ್ರ ದೇಶ ಮಾರ್ಕೊಂಡು ಹಾಂ, ಹಾಗಿದ್ರೆ ಅವ್ರಿಗೆ ಬಿದ್ದಿದೆ 0ಯಿಂದ ಅಲ್ಲಿಗೆ ಅಂದರೆ ನಿನಗೆ 3ರಿಂದ 18 ಬಿದ್ದಿರೋದು ಯಾವ ಲೆಕ್ಕ? ಅದನ್ನೇ ದೊಡ್ಡದು ಮಾಡೋದು. ನಮ್ಮ ದೇಶದಲ್ಲಿ ರಾಹುಲ್ ಗಾಂಧಿ ಎಂಬಂತಹ ಬುದ್ಧಿವಂತರು 3ರಿಂದ 18 ಮಾತಾಡ್ತಾ ನಿಂತಿದ್ದಾರೆ ಸದನದಲ್ಲಿ. ಪಕ್ಕದ ಪಾಕಿಸ್ತಾನದಲ್ಲಿ ಅಯ್ಯೋ ನಾವು ಆ ಡೊನಾಲ್ಡ್ ಟ್ರಂಪ್ನ ಕಾಲಿಗೆ ಬಿದ್ದು ಬೂಟನ್ನು ತೊಳೆದು ಆ ನೀರನ್ನು ಕುಡ್ಕೊಂಬಂದಿದ್ರು ನಮಗೆ ಜಾಸ್ತಿ ಇಟ್ಬಿಟ್ಟಿದಾರಲ್ಲಪ್ಪ ಅಂತ ಅವರು ಮಾತಾಡ್ತಿದ್ದಾರೆ. ಭಾರತ ಬೆಟರ್ ಡೀಲ್ ಮಾಡ್ಕೊಂಡಿದೆ. ಭಾರತದ ಪಾಕಿಸ್ತಾನದ ಆರ್ಥಿಕ ತಜ್ಞರು ಅಲ್ಲೂ ಇದ್ದಾರೆ ಬುದ್ಧಿವಂತರೇ, ನಮ್ಮ ದೇಶದ ಥರ ಅಲ್ಲ, ಅಲ್ಲೂ ಇದ್ದಾರೆ ಬುದ್ಧಿವಂತರು ನಮ್ಮ ದೇಶದ ಥರನೇ. ಅವ್ರು ಹೇಳ್ತಿದ್ದಾರೆ ದಿ ಬೆಸ್ಟ್ ಡೀಲ್ ಇಂಡಿಯಾ ಹ್ಯಾಸ್ ಬಿನ್ ಏಬಲ್ ಟು ಮ್ಯಾನೇಜ್ ದಿಸ್ ಅಂತ. ಪಾಕಿಸ್ತಾನ ಎಕ್ಸೆಪ್ಟ್ ರಾಹುಲ್ ಗಾಂಧಿ. ಸೊ ರಾಹುಲ್ ಗಾಂಧಿಗೆ ಪ್ರಪಂಚದಲ್ಲಿ ನಡೀತಿರುವ ಬದಲಾವಣೆಗಳನ್ನೆಲ್ಲ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿ ಸಹಿಸಿಕೊಂಡು ಅರಗಿಸಿಕೊಂಡು ಅದನ್ನು ರಾಜಕೀಯದ ಇದ್ರ ಸುಳಿಗಳ ಮಧ್ಯದಲ್ಲಿ ಮಾತನಾಡುವಂತಹ ಟ್ಯಾಕ್ಟಿಕ್ಸ್ ಇಲ್ಲವೇ ಇಲ್ಲ ಅವ್ರ ಹತ್ರ. ಅವ್ರಿಗಿರೋದು ಒಂದೇ, ಬ್ಲೈಂಡೆಡ್. ಮೋದಿ ಬೈಬೇಕು, ಮಾಡಿದ್ದೆಲ್ಲ ಸರಿ ಅಂತ ಹೇಳಬೇಕು, ಅದರ ಜೊತೆಯಲ್ಲಿ ಭಾರತ ಬೈದು ಬಿಡ್ತಾರೆ. ಸಿಕ್ಕಿದ್ನೆಲ್ಲ ಸೇರಿಸ್ಕೊಂಡು ನಾಳೆ ನೀವೇ ಪ್ರೈಮ್ ಮಿನಿಸ್ಟರ್ ಆದರೆ ಯು ಥಿಂಕ್ ಯು ಕ್ಯಾನ್ ಮೇಕ್ ದಿಸ್ 18% into 3%? ಯು ಥಿಂಕ್ ಸೊ? ಐ ಕ್ಯಾನ್ ಓನ್ಲಿ ಕಾಲ್ ಯು ಎ ಫೂಲ್ ಅಷ್ಟೇ, ಹಾಗೇನಾರು ಅಂದ್ಕೊಂಡ್ರೆ ಅಷ್ಟೇ ನಾನು ಹೇಳೋಕ್ಕಾಗೋದು. ಸಾಧ್ಯ ಇಲ್ಲ, ಯಾವಂಕ ಇಲ್ಲ. ಬಿಕಾಸ್ ಮಿಸ್ಟರ್ ರಾಹುಲ್ ಗಾಂಧಿ ಅಂತ ಯಾರು ಹೇಳ್ಬೋದಾಗಿತ್ತು. ದಿ ಬೇಸ್ ಟ್ಯಾರಿಫ್ ಸೆಟ್ ಬೈ ದಿ ಅಮೆರಿಕಾ ಇಸ್ 10%. ಬೇಸ್ ಟ್ಯಾರಿಫ್ ಅಂದರೆ ಒಂದು ದೇಶ, ಆ ದೇಶದ ಜನಸಂಖ್ಯೆ ತುಂಬ ಕಡಿಮೆ, 50,000 26,000. ಅವರು ಅದೆಷ್ಟೋ 2 ಮಿಲಿಯನ್ ವ್ಯವಹಾರ ಮಾಡ್ತಾರೆ. ಅದು ಯಾವುದೋ ಟೈಪ್ ಆಫ್ ಒಂದು ವುಲ್ ಟೈಪ್ ಯಾವುದೋ ಒಂದು ಶರ್ಟನ್ನು ಕಳಿಸ್ತಾರೆ ಅಮೆರಿಕಕ್ಕೆ, ಅಷ್ಟೇ ಅವ್ರು ಕಳಿಸೋದು. ಅವ್ರಿಗೆ 10% ಬಿದ್ದಿದೆ. ಅಂದರೆ ಸ್ಟ್ಯಾಂಡರ್ಡೇ 10% ಇರೋದ್ರಿಂದ 10ರಿಂದ ಶುರು ಎಲ್ಲರಿಗೂ 130 ಚಿಲ್ಲರೆ 160 ಚಿಲ್ಲರೆ ದೇಶಕ್ಕೆ. ಜನಸಂಖ್ಯೆ How can Mr. ರಾಹುಲ್ ಗಾಂಧಿ think of 3%? ಹೌ ಇವರೇ ಆಗಿದ್ರು ಅದನ್ನ ಮಾಡೋಕ್ಕಾಗ್ತಿತ್ತು. 10 ಇರ್ಬೇಕಿತ್ತಲ್ಲಪ್ಪ. ರಾಹುಲ್ ಗಾಂಧಿನ ಇವ್ರು ಡೊನಾಲ್ಡ್ ಟ್ರಂಪ್ ನನ್ನ ಫ್ಯಾಮಿಲಿ ಮ್ಯಾನ್ ಅಂತ ಅನ್ಕೊಂಡ್ರು 10% ಇರ್ತಿತ್ತಲ್ಲಪ್ಪ. ಎಲ್ರಿಗೂ ಮಾಡ್ದಂಗೆ ಇವ್ರಿಗೂ ನಿಯಮ. ಯಾರೀ ಹೇಳೋದಿದ್ನೆಲ್ಲ ಇವ್ರುಗಳಿಗೆ? ಅದಕ್ಕೆ ಹೇಳೋದು, ಲೋಕಸಭೆ ಇಸ್ ಎ ಜೋಕ್, ಇಟ್ಸ್ ಎ ಡ್ರಾಮಾ ಸೆಂಟರ್ ಆಫ್ ವೆರೈಟಿ ಆಫ್ ಆರ್ಟಿಸ್ಟ್ಸ್. ಎಂಜಾಯ್ ದಿಸ್ ಇಡಿಯಾಟಿಕ್ ಎಂಟರ್ಟೈನ್ಮೆಂಟ್, ಅಂದರೆ ಮೂರ್ಖತನದ ಮನರಂಜನೆ. ಎಸ್. ಇನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ, ಅಶ್ವಿನಿ ವೈಷ್ಣವ್ ಮಾಧ್ಯಮದ ಜೊತೆ ಮಾತಾಡ್ತಾ ಇದ್ರು. ವೈಷ್ಣವ್ ಅವರು ಮಾತನಾಡ್ತಾ ನೀತಿ ನಿಯಮ ರೀತಿ ರಿವಾಜು ಸಂಸತ್ನಲ್ಲಿ ಆರೋಪ ಮಾಡೋಕೆ ಮೊದಲು ದೃಢೀಕರಿಸಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲೇ ಬಂದಂತಹ ರಾಹುಲ್ ಗಾಂಧಿ, ನಾವು ದೃಢೀಕರಿಸ್ತೇವೆ, ನಮ್ಮ ಬಳಿ ಬನ್ನಿ ಮಾತನಾಡೋಣ, ದಾಖಲೆ ಇಡ್ತೀನಿ ಅಂತ ಅಂದ್ರು. ಸರಿ, ನೀವು ಮಾತಾಡ್ಕೊಳ್ಳಿ ಅಂತ ಇಬ್ರು ಹೊರಟರು. ಇದನ್ನೇ ಹೇಳೋದು, ಇದು ಈ ಸ್ಟ್ರೀಟ್ ರೌಡಿಗಳ ಥರ ಬಿಹೇವಿಯರ್. ಇದು ಅದಕ್ಕೊಂದು ಸ್ಟ್ಯಾಂಡರ್ಡ್, ಅದಕ್ಕೊಂದು ಇದು ಬೇಡವಾ? ಯಾರೋ ಮಾತಾಡ್ತಿದ್ರೆ ಅಲ್ಲಿಗೆ ಬಂದು ನಿಂತ್ಕೊಂಡು ಏನೋ ಆಮೇಲೆ ತಾನ ಅಲ್ಲಿ ನಿಂತ್ಕೊಂಡು ಮಾತಾಡೋದು. ಯಾರು ನೋಡಲ್ವಾ, ಯಾರೋ ಅಂದ್ಕೊಂಡಿದ್ದಾರಾ ಏನು ಕತೆ? ಮೊನ್ನೆನೂ ಹೀಗೆ ಅವರಿಬ್ಬರು ಹೇಳಬೇಕಿತ್ತು, ಮಿಸ್ಟರ್ ರಾಹುಲ್ ಗಾಂಧಿ ಪ್ಲೀಸ್ ಸ್ಟ್ಯಾಂಡ್ ದಟ್ ಸೈಡ್, ನಾವು ಮಾತಾಡ್ತಿದ್ದೀವಿ, ಆಮೇಲೆ ಬಂದು ಮಾತಾಡು, ನಿನಗೆ ಮಾನ ಮರ್ಯಾದೆ ಇದ್ರೆ ಅಲ್ಲಿ ನಿಂತ್ಕೊ ಅಂತ ಹೇಳಬೇಕಿತ್ತು ಅವರಿಬ್ಬರು. ಈ ಪ್ರಹ್ಲಾದ್ ಜೋಶಿ ಎಂಬ ಬೆನ್ಮೂಳೆ ಇಲ್ಲದೆ ಇರೋಂಥವ್ರು ಆದರೆ ನಾವೇನು ಮಾಡೋಣ? ಅದಕ್ಕೆ ಅವ್ರಿಗೆ ಜಾಗ ಬಿಟ್ಕೊಟ್ಟು. ಆ್ಯಕ್ಚುಲಿ ಪ್ರಹ್ಲಾದ್ ಜೋಶಿ should be ashamed of running away. He should have told, ನಾನು ಮಾತಾಡ್ತಾ ಇದ್ದೀನಿ, ಹೋಲ್ಡ್ ಆನ್, ನಿಮ್ದೇನಿದೆ ಆಮೇಲೆ ಬಂದು ಹೇಳಿ ಏನು ಬೇಕಾದ್ರು, ನಾಚಿಕೆ ಆಗಲ್ಲ ನಿಮಗೆ ಅಂತ ಕೇಳಬೇಕಾಗಿತ್ತು. ಪ್ರಹ್ಲಾದ್ ಜೋಶಿಗೆ ಬೆನ್ಮೂಳೆ ಇಲ್ಲ, ನಾವೇನು ಮಾಡೋಣ? ಎಸ್.